ಪ್ರಾಜೆಕ್ಟ್ ಚೇತಕ್ 47ನೇ ರೈಸಿಂಗ್ ಡೇನ ಸೆಲೆಬ್ರೇಟ್ ಮಾಡ್ತು. ಓಕೆ, 47ನೇ ರೈಸಿಂಗ್ ಡೇ. ಪ್ರಾಜೆಕ್ಟ್ ಚೇತಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಯು ನೀಡ್ ಟು ನೋ ಅಬೌಟ್ ಬ್ರೋ, ನಾಟ್ ಡಾಕ್ಟರ್ ಬ್ರೋ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಆಯಿತಾ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಕನಸಿನ ಕೂಸಿದೆ. ಓಕೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ 2 ಕೆಲಸ. ಹೆಸರೇ ಹೇಳಾಗೆ ಒಂದು ಗಡಿ ಪ್ರದೇಶಗಳ ರಸ್ತೆಗಳನ್ನು ನಿರ್ಮಿಸುವುದು, ಎರಡನೇದು ಈಶಾನ್ಯ ಭಾರತದಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿ. ಗಡಿ ಪ್ರದೇಶಗಳಲ್ಲಿ ಬಾರ್ಡರ್ಸಲ್ಲಿ ರೋಡ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು, ಪ್ಲಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ರೋಡು, ರೈಲ್ವೆ, ಬ್ರಿಡ್ಜು ಇದನ್ನು ಕನ್ಸ್ಟ್ರಕ್ಟ್ ಮಾಡೋದು. ಯಾಕೆ ನಿಮಗೆ ಈಶಾನ್ಯ ರಾಜ್ಯಗಳು ಅಂತ ಬಂದಾಗ ಅಲ್ಲಿ ಗುಡ್ಡಗಾಡು ಪ್ರದೇಶಗಳು, ಪರ್ವತಗಳು, ಕಡಿದಾದ ಪಾತಾಳಗಳು, ಕಡಿದಾದ ಪರ್ವತಗಳು, ಸೊ ಟಫ್ ಟರೈನ್ ಇದಾವೆ. ಹಾಗಾಗಿ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದಕ್ಕೆ ಮತ್ತು ಗಡಿ ಪ್ರದೇಶಗಳಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ 1960ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಬ್ರೋ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇದು ಇತ್ತೀಚೆಗೆ ಅಂತಂದರೆ ಎಕ್ಸಾಕ್ಟ್ಲಿ ನಿಮಗೆ 1980ರಲ್ಲಿ ಓಕೆ 3 ರಾಜ್ಯಗಳು, ಓಕೆ ಎಸ್ಪೆಷಲಿ ಯಾವ್ದು ರಾಜಸ್ಥಾನ, ಪಂಜಾಬು, ಗುಜರಾತು ಪಾಕಿಸ್ತಾನ ಜೊತೆ ಗಡಿ ಶೇರ್ ಮಾಡುತ್ತೆ. ರಾಜಸ್ಥಾನ, ಪಂಜಾಬು, ಗುಜರಾತ್ ಈ 3 ರಾಜ್ಯಗಳಲ್ಲಿ ಗಡಿಭಾಗದ ರಸ್ತೆಗಳು ಮತ್ತು ಮೂಲಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಜಾರಿಗೆ ತಂದಂಥ ಕಾರ್ಯಕ್ರಮ ಪ್ರಾಜೆಕ್ಟ್ ಚೇತಕ್. ಇದು 47th ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದು. ಪ್ರಾಜೆಕ್ಟ್ ಚೇತಕ್ದು ಉದ್ದೇಶ ರಾಜಸ್ಥಾನ, ಗುಜರಾತ್ ಮತ್ತು ಪಂಜಾಬ್ ಭಾಗದಲ್ಲಿ ಗಡಿಭಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿ ಅಂತ. ಅಲ್ಲಿ ಎಸ್ಪೆಷಲಿ ನನಗೆ ರೀಸೆಂಟದೊಂದು ಪ್ರಾಜೆಕ್ಟ್ ಇದೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇನ್ನೊಂದು ಹೆಚ್ಚುವರಿ ಮಾಹಿತಿ ಕೊಡ್ತೀನಿ ಆಯಿತಾ? ಸೇಲಾ ಟನಲ್ ಅಂತ ಭಾಳ ಇಂಪಾರ್ಟೆಂಟ್ ಇದೆ, ಮಲ್ಟಿಪಲ್ ಟೈಮ್ಸ್ ನ್ಯೂಸಲ್ಲಿದೆ. ಸೇಲಾ ಟನಲ್ ನೋಡಿ, ಇದು ಸೇಲಾ ಟನಲ್ ಬಂದು ವಿಶ್ವದ ಅತಿ ಎತ್ತರದ ಪ್ರದೇಶದಲ್ಲಿರುವ ಬೈ ಲೇನ್ ಟನಲ್. ಇದು ವಿಶ್ವದ ಅತಿ ಎತ್ತರದ ಪ್ರದೇಶದಲ್ಲಿರುವ ಬೈ ಲೇನ್ ಟನಲ್. ಓಕೆ, ಸೊ ಇದು ಯಾಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಭಾರತಕ್ಕೆ ಅಂತಂದರೆ ನೋಡಿ, ಇಲ್ಲಿ ಸ್ಟ್ರಾಟಜಿಕಲಿ ಯಾಕೆ ಇಂಪಾರ್ಟೆಂಟ್, ಇಫ್ ಯು ಅಬ್ಸರ್ವ್ ಸೇಲಾ ಟನಲ್ ನೋಡಿ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ಅರುಣಾಚಲ್ ಪ್ರದೇಶ ಇದೆಯಲ್ಲ, ಇಟ್ಸ್ ಎ ಡಿಸ್ಪ್ಯೂಟೆಡ್ ಟೆರಿಟರಿ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಗಡಿ ವಿವಾದಗಳಲ್ಲಿ ಅರುಣಾಚಲ್ ಪ್ರದೇಶ ಕೂಡ ಒಂದು. ಇನ್ಫ್ಯಾಕ್ಟ್ ಚೈನಾ ಅರುಣಾಚಲ್ ಪ್ರದೇಶವನ್ನು ತಂದು ಅಂತ ಹೇಳ್ಕೊಂಡಿರೋದು ಅಷ್ಟೇ ಅಲ್ಲ, ಅವ್ರ ಮ್ಯಾಪಲ್ಲೂ ತೋರಿಸ್ಕೊಂತಾರೆ. ಅದನ್ನು ಮ್ಯಾಪಲ್ಲೂ ತೋರಿಸ್ಕೊಂಡು ಅದಕ್ಕೊಂದು ಹೆಸರೇ ಇಟ್ಟಿದ್ದಾರೆ, ಝ್ಯಾಂಗ್ ನ್ಯಾನ್ ರೀಜನ್ ಅಂತ ಕರೀತಾರೆ. ಆಯಿತಾ? ಯಾವಾಗೆಲ್ಲ ಭಾರತದ ಪ್ರಧಾನಮಂತ್ರಿಗಳು ಅರುಣಾಚಲ್ ಪ್ರದೇಶಕ್ಕೆ ಭೇಟಿ ಕೊಡ್ತಾರೆ, ಚೈನಾ ಗಲಾಟೆ ಮಾಡೋದು ನಮ್ಮ ದೇಶಕ್ಕೆ ಬಂದಿದ್ದಾರೆ ಅಂತ. ವೈ ಚೈನಾ ಈಸ್ ಐಯಿಂಗ್ ಎಟ್ ಅರುಣಾಚಲ್ ಪ್ರದೇಶ್? ಬಿಕಾಸ್ ಚೈನಾ ಈಸ್ ಎ ಬುದ್ಧಿಸ್ಟ್ ಸ್ಟೇಟ್. ಬೌದ್ಧ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ರಾಷ್ಟ್ರ ಚೈನಾ. ಅದರಲ್ಲಿ ತವಾಂಗ್ ಅಂತ ಒಂದು ಜಿಲ್ಲೆ ಇದೆ ಅರುಣಾಚಲ್ ಪ್ರದೇಶದಲ್ಲಿ. ಓಕೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಬುದ್ಧಿಸ್ಟ್ ಮೊನಾಸ್ಟ್ರಿ ಇದೆ. ವಿಶ್ವದ ಅತಿ ದೊಡ್ಡ ಬೌದ್ಧ ದೇವಾಲಯ ಇದೆ ತವಾಂಗಲ್ಲಿ. ಯಾವ ಕ್ಷಣಕ್ಕೆ ಬೇಕಾದ್ರೂ ಚೈನಾ ಭಾರತದ ಮೇಲೆ ಯುದ್ಧ ಮಾಡ್ಬೋದು, ತವಾಂಗನ್ನು ಬಿಡಿಸ್ಕೋಬೋದು. ಆಗ ನಾವೇನು ಮಾಡಿದ್ದೀವಿ, ಓಕೆ ನೀವು ಇಲ್ಲಿ ಹೋಗೋಕ್ಕಾಗಲ್ಲ, ಯಾಕೆ ಗುಡ್ಡಗಾಡು ಪ್ರದೇಶ ಅದು, ಫುಲ್ಲು ನಿಮಗೆ ಹಿಮಾಲಯಗಳಿದಾವೆ. ಆಯಿತಾ? ಹಿಮಾಲಯಗಳಿದಾವೆ. ಹಾಗಾಗಿ ಅಸ್ಸಾಮಿನ ತೇಸ್ಪುರಿಂದ ಒಂದು ಸುರಂಗ ಕೊರೆದಿದೆ. ಅಸ್ಸಾಮಿನ ತೇಸ್ಪುರಿಂದ ತವಾಂಗನ ಸಂಪರ್ಕಿಸುವಂಥ ಒಂದು ಸುರಂಗ ಕೊರೆದು ಒಂದು ರೋಡ್ ಮಾಡಿದ್ದೀವಿ. ಅದೇ ಸೇಲಾ ಟನಲ್. ಓಕೆ, ಅಕಸ್ಮಾತ್ ನಾಳೆ ದಿನ ಚೈನಾ ಅಟ್ಯಾಕ್ ಮಾಡ್ತು ಅಂದರೆ ಆ ಕ್ಷಣಾರ್ಧದಲ್ಲಿ ಅಸ್ಸಾಮಿಂದ ನಮ್ಮ ಇಡೀ ಮಿಲಿಟರಿ ಟ್ರೂಪ್ಸ್ ಎಲ್ಲ ತಗೊಂಡೋಗ್ಬಿಡ್ಬೋದು. ಸೊ ಇಟ್ ಇಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಈ ಥರದ್ದು ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ ಮಾಡ್ತಾ ಇರುತ್ತೆ. ನೋಡಿ, ಯಾವಾಗಲಾದರೂ ಅಷ್ಟೇ ಬಾರ್ಡರ್ ರೋಡ್ ಆರ್ಗನೈಸೇಷನ್ಸ್ನ ಪ್ರಾಜೆಕ್ಟ್ಸ್ಗಳ ಮೇಲೆ
ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ. ಬಿಕಾಸ್ ಇಟ್ ಅಂಡರ್ಟೇಕ್ಸ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್. ಗೆಟಿಂಗ್ ಮೈ ಪಾಯಿಂಟ್?